ನೆನ್ನೆಯ ಎಪಿಸೋಡಲ್ಲಿ ಸ್ಕೋರ್ ಬೋರ್ಡಲ್ಲಿ ಖಾತೆನೇ ಓಪನ್ ಮಾಡ್ದಲ್ಲಿರೋರು ಖಾತೆ ಓಪನ್ ಮಾಡಿ ಸ್ಕೋರ್ ಬೋರ್ಡ್ಗೆ ಎಂಟ್ರಿ ಆಗಿದ್ದಾರೆ. ಅದರ ಜೊತೆಗೆ ಎಲ್ಲೋ ಬಾಟಮಲ್ಲಿ ಇದ್ದವರು ಟಾಪ್ ತೊಗೊಂಡಿದ್ದಾರೆ, ಇನ್ನು ಮಿಕ್ಕಿದವರು ಹಾಗೆ ಇದ್ದಾರೆ. ಸೊ ಇವತ್ತು ಇನ್ನೇನು ಟಾಸ್ಕ್ ಇರುತ್ತೆ, ಯಾರ್ಯಾರು ಮೇಲ್ ಬರ್ತಾರೆ, ಯಾರ್ಯಾರು ಕೆಳಗಿರ್ತಾರೆ, ಯಾರ್ಯಾರು ಸೋಲ್ತಾರೆ, ಇವನ್ನೆಲ್ಲೂ ಡಿಸ್ಕಸ್ ಮಾಡ್ತಾ ಹೋಗೋಣಂತೆ. ಸೊ ಅದಕ್ಕೂ ಮುಂಚೆ ಇನ್ನೂ ಯಾರನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದ ಬೆಲ್ ಐಕಾನ್ನ ನೀವು ಕ್ಲಿಕ್ ಮಾಡಿದ್ರೆ ನಾನು ಏನೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಸೊ ವೆಲ್ಕಮ್ ಬ್ಯಾಕ್ ಟು ಬಿಗ್ ಬಾಸ್ ಕನ್ನಡ 13 ಅಗ್ನಿ ಪರೀಕ್ಷಾ ಎಪಿಸೋಡ್ ನಂಬರ್ 12 ರಿವ್ಯೂ ಅನಾಲಿಸಿಸ್ಗೆ. ಸೊ ಇವತ್ತಿನ ಟಾಸ್ಕ್ ಏನಿದೆಯಪ್ಪ ಅಂತ ಅಂದರೆ, ವಿನಯ್ ಗೌಡ ಅವರು ಟಾಪ್ 1 ಆ್ಯಂಡ್ ಚಂದನ್ ಟೀಮ್ ಅವರು ಬಾಟಮಲ್ಲಿದ್ದಾರೆ ವಿತ್ 300 ಪಾಯಿಂಟ್ಸ್. ವಿನಯ್ ಟೀಮ್ ವಿತ್ 100 ಪಾಯಿಂಟ್ಸ್ ಚಂದನ್ ಟೀಮ್ ಇದ್ದಾರೆ. ಶ್ರುತಿ ಮತ್ತು ಸಂಗೀತ ಟೀಮ್ ಅವರು 200 ಪಾಯಿಂಟ್ಸಲ್ಲೇ ಉಳ್ಕೊಂಡಿದ್ದಾರೆ. ಸೊ ಇವತ್ತು ಒಂದು ಟಾಸ್ಕ್ ನಡೆಯುತ್ತೆ, ಅದಕ್ಕೆ ಕ್ವಾಲಿಫೈಯರ್ ಟಾಸ್ಕ್ ಆಗಿ ಫಸ್ಟ್ ನಡೆಯುತ್ತೆ. ಆ ಕ್ವಾಲಿಫೈಯರ್ ಟಾಸ್ಕಲ್ಲಿ ಎರಡು ಟೀಮು ಹೈಯೆಸ್ಟ್ ಪಾಯಿಂಟ್ಸ್ ತಗೊಳುತ್ತೋ ಅವರು ಮತ್ತು ಮೇನ್ ಟಾಸ್ಕ್ ಆಡ್ತಾರೆ. ಆ ಮೇನ್ ಟಾಸ್ಕ್ ಆಡಿ ಗೆದ್ದವ್ರಿಗೆ ಸೊ ಮತ್ತೆ 200 ಪಾಯಿಂಟ್ಸ್ ಬರುತ್ತೆ. ಸೊ ಯಾರಿವಾಗ ಸ್ಕೋರ್ ಬೋರ್ಡ್ನ ಹೈಯೆಸ್ಟ್ ಲೀಡ್ ಮಾಡ್ತಾರೆ, ಏನಾದ್ರು ಚೇಂಜಸ್ ಆಗುತ್ತಾ ಅಥವಾ ಇದ್ದವರಲ್ಲೇ ಇರ್ತಾರಾ ಅಂತ ಟಾಸ್ಕ್ ನೋಡ್ತಾ ಹೋಗೋಣಂತೆ ಇವಾಗ. ಸೊ ಅವ್ರು ಕೊಟ್ಟಂತಹ ಕ್ವಾಲಿಫೈಯರ್ ಟಾಸ್ಕ್ ಬಂದು ಬ್ಯಾಲೆನ್ಸ್ ಗೇಮ್ ಆಗಿರುತ್ತೆ ಆ್ಯಕ್ಚುಲಿ ಇದು. ಸೊ ಇದು ಹೇಗಿತ್ತಪ್ಪ ಅಂತಂದರೆ, ಒಂದು ಪೋಲ್ನ ಕೊಡ್ತಾರೆ, ಹಿಂಗೆ ಕೈಯಲ್ಲಿ ಇಟ್ಕೋಬೋದು. ಎ ಆಬ್ಜೆಕ್ಟ್ ಅನ್ನೋದು ಒಂದು ಪ್ಲ್ಯಾಟ್ಫಾರ್ಮ್ ಮೇಲೆ ಇಟ್ಟಿರ್ತಾರೆ. ಆ ಆಬ್ಜೆಕ್ಟ್ನ ಹಿಂಗೆ ಕೋಲ್ ಮೇಲೆ ಇಡ್ತಾ ಹೋಗಬೇಕಾಗತ್ತೆ ಬೇಸಿಕಲಿ ನಾವು. ಸೊ ಯಾವಾಗ ನಾವು ಹಿಂಗೆ ಮೇಲೆ ಇಡ್ತಾ ಹೋಗ್ತಾ ಟೋಟಲ್ 8 ಆಬ್ಜೆಕ್ಟ್ಸ್ ಕೊಟ್ಟಿರ್ತಾರೆ, ನೀವು 8 ಇಡ್ಬೋದು. ಮಿನಿಮಮ್ 4 ಅಬೋನೇ ಇಟ್ಟರೆ ಅದು ವ್ಯಾಲಿಡ್ ಆಗಿರುತ್ತೆ. ಹೈಯೆಸ್ಟ್ ಯಾರು ಇಡ್ತಾರೆ ಅನ್ನೋದು ಮ್ಯಾಟರು. ಒಂದು ಬಜರಿಂದ ಇನ್ನೊಂದು ಬಜರ್ ತನಕ ಟೈಮ್ ಇರುತ್ತೆ. ಸೊ ಯಾರಾದರೂ ಬಜರಲ್ಲಿ ಇಟ್ಟು ಬಜರ್ ಮುಗಿಯೋ ಟೈಮಲ್ಲಿ ಏನಾದರೂ ಬೀಳ್ಸಿದ್ರೆ ಅದು ಲೆಕ್ಕ ಇರಲ್ಲ. ಸೊ ಬಜರ್ ಎಂಡ್ ಆದಮೇಲಿಂದ ಯಾರ್ದು ಹೈಯೆಸ್ಟ್ ಇರುತ್ತೋ ಆ 2 ಟೀಮ್ ಅವರು ನೆಕ್ಸ್ಟ್ ರೌಂಡ್ಗೆ ಕ್ವಾಲಿಫೈ ಆಗ್ತಾರೆ. ಸೊ ಈ ಟಾಸ್ಕ್ನ ಆಡೋಕ್ಕೆ ಪ್ರತಿಯೊಂದು ಟೀಮಿಂದ ಒಂದೊಂದು ಕಂಟೆಸ್ಟೆಂಟ್ಸು ಬರಬೇಕಾಗತ್ತೆ. ಇದನ್ನು ಟೀಮಲ್ಲೇ ಡಿಸ್ಕಸ್ ಮಾಡಿ ಅವರ ಟೀಮ್ ಲೀಡರ್ ಯಾರನ್ನ ಕಳಿಸ್ತಾರೆ ಅನ್ನೋದನ್ನ ನೋಡಿ ಕಳಿಸ್ಬೇಕಾಗತ್ತೆ. ಸೊ ಇವಾಗ ಯಾರ್ಯಾರ ಟೀಮಿಂದ ಯಾರ್ಯಾರು ಬರ್ತಾ ಇದಾರಪ್ಪ ಅಂತಂದರೆ, ಚಂದನ್ ಟೀಮಿಂದ ಸಹನಾ ಅವ್ರು ಆಡ್ತಾ ಇದ್ದಾರೆ, ವಿನಯ್ ಟೀಮಿಂದ ರೋಶ್ನಿ ಆಡ್ತಾ ಇದ್ದಾರೆ, ಹಾಗೆ ಶ್ರುತಿ ಅವ್ರ ಟೀಮಿಂದ ಧನುಷ್ ಆಡ್ತಿದ್ದಾರೆ, ಸಂಗೀತ ಅವ್ರ ಟೀಮಿಂದ ದೀಕ್ಷಿತ್ ಅವರು ಆಡ್ತಾ ಇದ್ದಾರೆ. ಸೊ ಈ ಟಾಸ್ಕ್ನ ಫಸ್ಟಲ್ಲಿ ಧನುಷ್ ಅವರು ಮತ್ತು ರೋಶ್ನಿ ಅವರು ತುಂಬ ಚೆನ್ನಾಗಿ ಟೇಕ್ ಆಫ್ ಮಾಡ್ತಾರೆ. ಮಿನಿಮಮ್ 6 ಆಬ್ಜೆಕ್ಟ್ಸ್ನ ಇಡ್ತಾ ಇರ್ತಾರೆ, ತುಂಬ ಚೆನ್ನಾಗಿ ಆಡ್ತಾ ಇರ್ತಾರೆ. ಸಹನಾ ಅವರು 5 ಇಡ್ತಾರೆ, 6 ಇಡೋಷ್ಟ್ರೊಳಗೆ ಎಲ್ಲ ಬಿದೋಗುತ್ತೆ. ದೀಕ್ಷಿತ್ ಅವ್ರ ಸ್ಟ್ರಾಟಜಿ ಇದ್ರಲ್ಲಿ ಅರ್ಥನೇ ಆಗಲಿಲ್ಲ. ಅವ್ರು 4 ಮೇಲೆ ಇಡ್ತಾನೆ ಇರಲಿಲ್ಲ. ಹೆಂಗೆ ಅಂತ ಅಂದರೆ 4 ಇಡ್ತಾರೆ, ಹೇಳ್ತಿದ್ರು ಸಹ ಅವ್ರು ಕೇಳಿಸ್ಕೋತಾ ಇರಲ್ಲ, ಅವ್ರ ಕಾನ್ಸಂಟ್ರೇಷನ್ ಎಲ್ಲೋ ಇರುತ್ತೆ. ಸೊ ನೀವು ಪೋಡಿಯಂ ಮೇಲೆ ಬೇಕಾದ್ರೂ ನಿಂತ್ಕೊಂಡು ಮಾಡ್ಬೋದು, ಇಲ್ಲ ಕೆಳಗಡೆ ಬೇಕಾದ್ರೂ ನಿಂತ್ಕೊಂಡು ಮಾಡ್ಬೋದು. ನಿಮಗೆ ಒಂದು ಸೈಡ್ ಟೇಬಲ್ ಮೇಲೆ ಆಬ್ಜೆಕ್ಟ್ಸ್ ಇಟ್ಟಿರ್ತಾರೆ. ಆ್ಯಂಡ್ ಕೊನೆಯಲ್ಲಿ ಗೊತ್ತಾಗಿದ್ದೇನಪ್ಪ ಅಂದರೆ, ಪ್ರತಿಯೊಂದು ಆಬ್ಜೆಕ್ಟ್ದು ಸೈಜ್ ವೇರಿಯೇಷನ್ ಇದೆಯಂತೆ. ಸೊ ನಾವು ಆ ಸೈಜ್ ಮೇಲೆ ನೀಟಾಗಿಟ್ರೆ ಅದು ನಿಲ್ಲೋದು ಅನ್ನೋದು ಸಹ ಆಗುತ್ತೆ. ಸೊ ಫಸ್ಟ್ ಹಾಫ್ ಪೂರ್ತಿ ಚೆನ್ನಾಗಿ ಆಡ್ಬಿಟ್ಟು ಕೊನೆ ಲಾಸ್ಟ್ 10 ಸೆಕೆಂಡ್ಸಲ್ಲಿ ಚೆನ್ನಾಗಿ ಆಡಿಲ್ಲ ಅಂದರೂ ಇದು ವೇಸ್ಟ್ ಆಗುತ್ತೆ ಬೇಸಿಕಲಿ. ಸೊ ಸಹನಾ ಮತ್ತು ದೀಕ್ಷಿತ್ ಅವರು ಇದನ್ನು ತುಂಬ ಬೆಳೆಸಿರ್ತಾರೆ, ಕಾನ್ಸ್ಟೆಂಟಾಗಿ ನಿಲ್ಲಿಸಿದ್ದೇ ಇರಲ್ಲ. ಬಟ್ ರೋಶ್ನಿ ಮತ್ತು ಧನುಷ್ ಅವರು ಒಂದಷ್ಟು ಸರ್ಟನ್ ಟೈಮಲ್ಲಿ 6 ಇಟ್ಕೊಂಡು ನಿಂತಿರ್ತಾರೆ. ಸೊ ಇಲ್ಲಿ ಜಡ್ಜಸ್ಸು ರೋಶ್ನಿ ಅವರು 6 ಇಟ್ಟಿದ್ದಾರೆ ಅಂತ ಹೇಳಿದ ತಕ್ಷಣ ಧನುಷ್ಗೆ ಅದೇನೋ ತಲೆಗೊಳ್ದು ಇನ್ನೊಂದು ಇಟ್ಬಿಡೋಣ ಗೆದ್ಬಿಡೋಣ ಅನ್ನೋ ಥರ ಇತ್ತು. ಬಟ್ ಅವ್ರಿಗೆ ತಲೆಲಿರಲಿಲ್ಲ. ಹೈಯೆಸ್ಟ್ ಯಾರು ಇಬ್ರು ಇರ್ತಾರೋ ಅದು ಮ್ಯಾಟರ್ ಆಗುತ್ತೆ. ಕೊನೆ 10 ಸೆಕೆಂಡ್ಸಲ್ಲಿ ಈ ಡಿಸಿಷನ್ನ ತಗೋತಾರೆ ಅವರು. ಒಂದಿಟ್ಟು ಅಷ್ಟು ಬೆಳೆಸ್ಕೋತಾರೆ, ಮತ್ತೆ ಬಕಪ್ ಆಗಿ ಅವ್ರಿಗೆ ನಿಲ್ಸೋಕ್ಕಾಗಲ್ಲ. ಈವನ್ ರೋಶ್ನಿ ಅವ್ರದ್ದು ಕೂಡ ಬಿಫೋರ್ ಕೌಂಟ್ ಡೌನ್ ಅವ್ರದ್ದು ಬಿದೋಗುತ್ತೆ. ಬಟ್ ಅವರು 5 ನಿಲ್ಲಿಸ್ಬಿಟ್ಟು ಮತ್ತೆ ಹೋಲ್ಡ್ ಆನ್ ಮಾಡ್ಕೋತಾರೆ ಅವರು. ಇನ್ನೊಂದು ಮೇ ಬಿ ಒಂದು 8 ಸೆಕೆಂಡ್ಸ್ ಏನೋ ಮಿಕ್ಕಿರುತ್ತೆ. ಆ ಟೈಮಲ್ಲಿ ರೋಶ್ನಿ ಅವರು 5 ನಿಲ್ಲಿಸ್ಬಿಟ್ಟು ಹೋಲ್ಡಲ್ಲಿ ಇಟ್ಕೋತಾರೆ. ಹಾಗೆ ಸಹನಾ ಅವರು ಕೂಡ 5 ನಿಲ್ಲಿಸ್ಬಿಟ್ಟು ಹೋಲ್ಡಲ್ಲಿ ಇಟ್ಟಿರ್ತಾರೆ. ದೀಕ್ಷಿತ್ಗೆ ಮತ್ತು ಧನುಷ್ಗೆ ನಿಲ್ಸೋಕ್ಕೆ ಆಗಲ್ಲ. ಕೊನೆಯಲ್ಲಿ ರೋಶ್ನಿ ಅವ್ರದ್ದು 6 ಇರುತ್ತೆ, ಸಹನಾ ಅವ್ರದ್ದು 5 ಇರುತ್ತೆ. ಲಾಸ್ಟ್ ಬಜರ್ ಆದಮೇಲೆ ಇವರಿಬ್ಬರ ಹತ್ರನೇ ಇರೋದ್ರಿಂದ ಈ 2 ಟೀಮು ಕ್ವಾಲಿಫೈ ಆಗುತ್ತೆ. ಈ 2 ಟೀಮ್ ಯಾರ್ದಪ್ಪ ಅಂತಂದರೆ, ಲಕ್ಷ್ಮಿ ಅವ್ರ ಟೀಮು ಅಂದರೆ ವಿನಯ್ ಅವ್ರ ಟೀಮು, ಚಂದನ್ ಅವ್ರ ಟೀಮು ನೆಕ್ಸ್ಟ್ ಲೆವೆಲ್ಗೆ ಕ್ವಾಲಿಫೈ ಆಗಿದ್ದಾರೆ ಕ್ವಾಲಿಫೈಯರ್ ರೌಂಡಿಂದ. ಸೊ ಅಗೇನ್ ಸಂಗೀತ ಟೀಮ್ ಅವ್ರಿಗೆ, ಶ್ರುತಿ ಟೀಮ್ ಅವ್ರಿಗೆ ಏನೇ ಚಾನ್ಸಸ್ ಸಿಗಲ್ಲ. ದೇ ಹ್ಯಾವ್ ಟು ಬಿ ಇನ್ 200 ಪಾಯಿಂಟ್ಸ್ ಓನ್ಲಿ. ಸ್ಕೋರ್ ಬೋರ್ಡಲ್ಲಿ ಅವರಿಬ್ರದ್ದೇನು ಚೇಂಜಸ್ ಆಗಲ್ಲ. ಸೊ ಇವಾಗ ಚಂದನ್ ಟೀಮ್ ಗೆದ್ರೆ 300 ಪಾಯಿಂಟ್ಸ್ ತೊಗೊಂಡು ಟೋಟಲ್ ಆಗಿ ಅವರು ಮತ್ತು ವಿನಯ್ ಟೀಮ್ ಈಕ್ವಲ್ ಆಗ್ತಾರಾ, ಅಥವಾ ವಿನಯ್ ಅವರೇ ಗೆದ್ದು ಇನ್ನೂ ಹೈಯೆಸ್ಟ್ ಆಗಿ ಹೋಗ್ತಾರ ಅನ್ನೋದನ್ನ ನೆಕ್ಸ್ಟ್ ಟಾಸ್ಕ್ ಆಡ್ತಾ ನೋಡೋಣಂತೆ. ಸೊ ನೆಕ್ಸ್ಟ್ ಟಾಸ್ಕ್ ಏನಪ್ಪ ಇದ್ದಿದ್ದು ಅಂತಂದರೆ, ರಿಂಗ್ ಪವರ್ ಅಂತ. 2 ರಿಂಗು ಒಂದಕ್ಕೊಂದು ಇಂಟರ್ ಕನೆಕ್ಟ್ ಆಗಿರೋಂಗೆ ಇಟ್ಟಿರ್ತಾರೆ. ಸೊ ಬೇಸಿಕಲಿ ಒಂದು ಕ್ವಾಲಿಫೈ ಆಗಿರೋ ಟೀಮಿಂದ ಒಬ್ರೊಬ್ರು ಕಂಟೆಸ್ಟೆಂಟ್ಸ್ ಬರಬೇಕಾಗುತ್ತೆ. ಅವರ ಟೀಮ್ ಲೀಡರೇ ಚೂಸ್ ಮಾಡಿ ಸೆಂಡ್ ಮಾಡ್ತಾರೆ ಅವ್ರನ್ನ.
ಸೊ ಅವರು ಸ್ಟೇಜ್ ಮೇಲೆ ಬಂದ ಮೇಲಿಂದ 2 ಕಡೆಗೂ ಒಂದೊಂದು ಪೋಲ್ ಇರುತ್ತೆ. ಆ ಪೋಲ್ಗೆ 2 ಹುಕ್ ಇರುತ್ತೆ. ಈ ಒಂದು ರಿಂಗ್ನ ಎಳೆದು ಯಾರು ಬಜರ್ ಆದ್ಮೇಲೆ ಚೆನ್ನಾಗಿ ಫೈಟ್ ಆಡಿ ಎಳೆದು ಯಾರು ತೊಗೊಂಡೋಗಿ ಅವ್ರವ್ರ ರೆಸ್ಪೆಕ್ಟೆಡ್ ಹುಕ್ಕಿಗೆ ಹಾಕ್ತಾರೋ ಅವ್ರಿಗೆ ಪಾಯಿಂಟ್ ಸಿಗುತ್ತೆ. ಇದು ಬೆಸ್ಟ್ ಆಫ್ 3 ಆಗಿ ಆಡುತ್ತೆ. ಸೊ ಈ ಗೇಮ್ನ ಆಡೋಕ್ಕೆ ವಿನಯ್ ಟೀಮಿಂದ ಲಿಖಿತ್ ಅವ್ರು ಬರ್ತಿದ್ದಾರೆ, ಹಾಗೆ ಚಂದನ್ ಅವ್ರ ಟೀಮಿಂದ ಚರಣ್ ಅವ್ರು ಬರ್ತಿದ್ದಾರೆ. ಸೊ ಅವ್ರನ್ನ ಸ್ಟೇಜ್ ಮೇಲೆ ಕರೆದ್ಮೇಲೆ ಸ್ವಲ್ಪ ಫನ್ ತಮಾಷೆ ಎಲ್ಲ ಮಾಡಿದ್ರು, ಏನೋ ನಾಟಕ ಥರ ಲೈಕ್ ಎಲ್ಲ ಮಾಡಿಸಿದ್ರು. ಚರಣ್ ಅವ್ರು ಸ್ವಲ್ಪ ಚೆನ್ನಾಗಿ ಫನ್ ಮಾಡಿದ್ರು. ಹಾಗೆ ಲಿಖಿತ್ ಅವ್ರಿಗೆ ನಾಟಕ ಮಾಡೋಕ್ಕೆ ಬರಲಿಲ್ಲ, ಕೊನೆಗೆ ಅವ್ರ ಅಪ್ಪನ ಕರೆಸಿ ಅವ್ರ ಅಪ್ಪನ ಕೈಲೇ ಫನ್ ಮಾಡಿಸಿ ಕಳಿಸ್ತಾರೆ. ಸೊ ಇಲ್ಲಿ ಇವರ ಸ್ಟ್ರಾಟಜೀಸ್ ಏನಾಗಿತ್ತು ಅಂತ ಗೊತ್ತಿಲ್ಲ. ಲಿಖಿತ್ ಅವರು ಸ್ವಲ್ಪ ಈಸಿಯಾಗಿ ಸ್ಟಾರ್ಟಿಂಗಲ್ಲಿ ಬಿಟ್ಟರು ಆ್ಯಕ್ಚುಲಿ. ಸೊ ಚರಣ್ ಅವರು ದರ ಅಂತ ಅವ್ರ ಪೋಲ್ ಹತ್ರಕ್ಕೆ ಹೇಳ್ಕೊಂಡು ಹೋದ್ರು. ಅಲ್ಲಿ ಹೇಳ್ಕೊಂಡು ಹೋದ್ಮೇಲಿಂದ ಲಿಖಿತ್ ಅವರು ಲಾಕ್ ಮಾಡಿಕೊಂಡ್ರು. ಆ್ಯಂಡ್ ಚರಣ್ ಅವರು ಕೂಡ ಟಫ್ ಫೈಟ್ ಕೊಡೋಕ್ಕೆ ಹಿಡ್ಕೊಂಡು ನಿಂತ್ಕೊಂಡ್ರು. ಯಾವಾಗ ಒಬ್ರಿಗೊಬ್ರು ಹಿಡ್ಕೊಂಡು ನಿಂತಿದ್ರು, ಲಿಖಿತ್ ಅವ್ರು ಅದೇ ಕಾದಿದ್ದೋಗಿ ಬೇಟೆ ಆಡಬೇಕು ಅಂತಾರಲ್ಲ, ಅವ್ರು ಒಂಚೂರು ಲೂಸ್ ಮಾಡಿದಾಗ ಅವಾಗ ಅದನ್ನು ಎಳೆದ್ಬಿಟ್ಟು ತೊಗೊಂಡೋಗಿ ಹಾಕಿದ್ರು. ಸೊ ಫಸ್ಟ್ ಪಾಯಿಂಟ್ ಅವ್ರಿಗೆ ಹಾಕಿ ಸಿಕ್ತು. ಸೊ ಸೆಕೆಂಡ್ ಪಾಯಿಂಟಲ್ಲೂ ಏನಾಗುತ್ತೆ, ಸೆಕೆಂಡ್ ರೌಂಡ್ ಬಂದಾಗ ಮತ್ತೆ ದರ ಅಂತ ಚರಣ್ ಅವ್ರು ಹೇಳ್ಕೊಂಡು ಹೋಗ್ತಾರೆ. ಬಟ್ ಅವ್ರಿಗೆ ಹುಕ್ಕಾಗ ಹಾಕೋಕ್ಕಾಗಲ್ಲ, ಕೈಯಿಂದ ಬಿಡಿಸ್ಕೊಳ್ಳೋಕ್ಕೂ ಆಗಿರಲ್ಲ. ಅಲ್ಲೂ ಕೂಡ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಲೂಸಲ್ಲಿ ಹಿಂಗೆ ಎಳೆದು ಬಿಡ್ತಾರೆ, ತೊಗೊಂಡೋಗಿ ಲಿಖಿತ್ ಅವ್ರು ಹಾಕೋತಾರೆ. ಸೊ ಬೆಸ್ಟ್ ಆಫ್ 3 ರೌಂಡ್ಸಲ್ಲಿ ಫಸ್ಟ್ 2 ರೌಂಡ್ಸ್ ವಿನಯ್ ಟೀಮ್ ಅವರೇ ಗೆದ್ದಿರೋದ್ರಿಂದ 3rd ರೌಂಡೇ ಆಡಿಸ್ತಿಲ್ಲ. ಸೊ ಈ ಒಂದು ಟಾಸ್ಕ್ನ ಮತ್ತೆ ವಿನಯ್ ಟೀಮ್ ಅವ್ರು ಗೆದ್ದು 200 ಪಾಯಿಂಟ್ಸ್ ತೊಗೊಂಡು ಸ್ಕೋರ್ ಬೋರ್ಡಲ್ಲಿ ಹೈಯೆಸ್ಟ್ ಪಾಯಿಂಟ್ಸ್ ವಿತ್ 500 ಪಾಯಿಂಟ್ಸಲ್ಲಿ ಇವಾಗ ಲೀಡ್ ಮಾಡ್ತಿದ್ದಾರೆ. ಹಾಗೆ ಸಂಗೀತ ಟೀಮ್ ಅವರು, ಶ್ರುತಿ ಅವ್ರ ಟೀಮ್ ಅವರು 200 ಪಾಯಿಂಟ್ಸಲ್ಲಿದ್ದಾರೆ. ಹಾಗೆ ಚಂದನ್ ಟೀಮ್ ಅವರು 100 ಪಾಯಿಂಟ್ಸಲ್ಲಿದ್ದಾರೆ. ಸೊ ಇದೆಲ್ಲ ಆದಮೇಲೆ ಇದನ್ನು ಸೆಲೆಬ್ರೇಟ್ ಮಾಡಬೇಕು ಅಂತ ಎಲ್ಲಾರನ್ನೂ ಸ್ಟೇಜ್ ಮೇಲೆ ವಿನಯ್ ಟೀಮ್ ಅವ್ರನ್ನ ಕರೆದಾಗ ಲಕ್ಷ್ಮಿ ಅವರು ಸ್ವಲ್ಪ ಎಮೋಷ್ನಲ್ ಆಗ್ತಾರೆ. ಬಿಕಾಸ್ ಹಿಂದೆ ಒಂದು ಟಾಸ್ಕಲ್ಲಿ ಲಿಖಿತ್ ಅವರ ಒಂದು ಬ್ಲಂಡರ್ ಮಿಸ್ಟೇಕಿಂದ ಅವ್ರ ದಟ್ಟಂದಿಂದ ಅವ್ರು ಆ್ಯಕ್ಚುಲಿ ಆ ಒಂದು ಗೇಮ್ನ ಲೂಸ್ ಆಗಿಬಿಟ್ಟು 100 ಪಾಯಿಂಟ್ಸಲ್ಲೇ ಉಳ್ಕೋಬೇಕಾಗಿ ಬರುತ್ತೆ. ಅವ್ರಿಗೆ ಪಾಯಿಂಟ್ಸೇ ಸಿಕ್ಕಿರಲ್ಲ. ಬಟ್ ಮೇ ಬಿ ಒಂದು ತಪ್ಪಿಂದ ಇನ್ನೊಂದಕ್ಕೆ ನಾವು ಗೆಲ್ಲೋದಕ್ಕೆ ದಾರಿ ಆಗುತ್ತೆ ಅನ್ನೋದು ಇದು ಉದಾಹರಣೆ ಆಗಿರುತ್ತೆ. ಸೊ ಅವ್ರು ಗಿವ್ ಅಪ್ ಮಾಡಲಿಲ್ಲ, ಮತ್ತೆ ಗೆಟ್ ಬ್ಯಾಕ್ ಆಗಿ ಪಾಯಿಂಟ್ಸ್ನ ತೊಗೊಂಡ್ರು ಆ್ಯಂಡ್ ಟಾಪಲ್ಲಿದ್ದಾರೆ. ಸೊ ಈಗ ನೆಕ್ಸ್ಟು ಡೇಂಜರ್ ಝೋನಲ್ಲಿ ಇರೋರು ಯಾರ್ಯಾರು, ಬಾಟಮಲ್ಲಿರೋರು ಯಾರ್ಯಾರು, ಬಾಟಮಲ್ಲಿ ಇರೋ 2 ಟೀಮ್ಗೆ ಡೇಂಜರ್ ಇದೆ, ಎಲಿಮಿನೇಷನ್ ಇದೆ ಈ ವಾರ ಅನ್ನೋದು ಕೂಡ ಅನೌನ್ಸ್ ಮಾಡ್ತಾರೆ. ಸೊ ಇವಾಗ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಏನು ಅಂತಂದರೆ ಬಾಟಮ್ 2 ಯಾರು ಅಂತ. ಬಾಟಮ್ 1 ಲಾಸ್ಟ್ ಬಾಟಮಲ್ಲಿರೋರಂತೂ ಚಂದನ್ ಅಂತ ಗೊತ್ತಾಗೋಗಿದೆ. ಈಗ ಶ್ರುತಿ ಅವ್ರ ಟೀಮು ಸಂಗೀತ ಅವ್ರ ಟೀಮು 2 ಸೇಮ್ ಪಾಯಿಂಟ್ಸ್ 200 ಪಾಯಿಂಟ್ಸೇ ಇಟ್ಕೊಂಡಿರೋದ್ರಿಂದ ಅವರಿಬ್ಬರಲ್ಲಿ ಯಾರು ಇವಾಗ ಬಾಟಮ್. ಸೊ ಅವರಿಬ್ಬರ ಮಧ್ಯದಲ್ಲಿ ಟೈ ಬ್ರೇಕರ್ ಗೇಮ್ನ ಆಡಿಸ್ಬೇಕಾಗತ್ತೆ. ಸೊ ಆ ಟೈ ಬ್ರೇಕರ್ ಗೇಮ್ನ ಕೊಟ್ಟಿದ್ದು ಏನಪ್ಪ ಅಂತಂದರೆ, ಇವ್ರ ಪಕ್ಕ ಒಂದು ಸೈಡ್ ಟೇಬಲ್ ಇಡ್ತಾರೆ, ಒಂದು ಬ್ಯಾಸ್ಕೆಟಲ್ಲಿ ಬಾಲ್ಸ್ ಇರುತ್ತೆ, ಪಿಂಗ್ ಪಾಂಗ್ ಬಾಲ್ಸ್ ಇರುತ್ತೆ. ಸೊ ಇವರು ಸೆಂಟರಲ್ಲಿ ಒಂದು ಟೇಬಲ್ ಇರುತ್ತೆ, ಆ ಕಡೆ ಒಂದು ಪೋಡಿಯಂ ಮೇಲೆ ಒಂದು ಗ್ಲಾಸ್ ಬೌಲ್ ಇರುತ್ತೆ. ಸೊ ಯು ಹ್ಯಾವ್ ಟು ಪಾಪ್ ದ ಬಾಲ್ ಆನ್ ದ ಟೇಬಲ್. ಆ ಪಾಪ್ ಆಗಿದ್ದು ಹೋಗಿ ವಾಟರ್ ಒಳಗೆ, ಫಿಶ್ ಟ್ಯಾಂಕ್ ಥರ ಬರುತ್ತಲ್ಲ ಅದ್ರೊಳಗೆ ಬೀಳಬೇಕು. ಸೊ ಇದು ಟಾಸ್ಕು. ಈಗ ಯಾರ್ಯಾರು ಅವರವರ ಟೀಮಿಂದ ಬರ್ತಿದ್ದಾರೆ ಅನ್ನೋದು ಡಿಸ್ಕಷನ್ ಆಗುತ್ತೆ. ತುಂಬಾ ಡಿಸ್ಕಷನ್ ಅದು ಇದು ಎಲ್ಲ ಆದಮೇಲಿಂದ ಸಂಗೀತ ಅವ್ರ ಟೀಮಿಂದ ದೀಪಕ್ ಅವ್ರು ಬರ್ತಿದ್ದಾರೆ, ಹಾಗೆ ಶ್ರುತಿ ಅವ್ರ ಟೀಮಿಂದ ಈಶಾ ಅವರು ಬರ್ತಾ ಇದ್ದಾರೆ. ಸೊ ಈ ಟಾಸ್ಕ್ನ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟಲ್ಲಿ ತುಂಬ ಅವ್ರಿಬ್ರನ್ನ ಕೇಳ್ತಾರೆ ಎಷ್ಟು ಕಾನ್ಫಿಡೆಂಟ್ ಇಟ್ಟಿದ್ದೀರಾ ಏನು ಎತ್ತ ಅಂದರೆ, ನಾನು ಆರ್ಚರಿ ಆಡ್ತಿದ್ದೆ, ತುಂಬ ಕಾನ್ಫಿಡೆಂಟ್ ಇದ್ದೀನಿ ಅಂತ ಇವ್ರು ಮೆನ್ಷನ್ ಮಾಡ್ತಾರೆ ಈಶಾ ಅವರು. ದೀಪಕ್ ಅವರು ಐ ಹ್ಯಾವ್ ಕಾನ್ಫಿಡೆಂಟ್ ಅಂತ ಹೇಳ್ತಾರೆ. ಬಟ್ ಟೇಕ್ ಆಫ್ ಚೆನ್ನಾಗಾಗತ್ತೆ ಈಶಾ ಅವ್ರದ್ದು. ಬಟ್ ತುಂಬ ಆಲ್ಮೋಸ್ಟ್ ಸಂಗೀತ ಅವ್ರ ಟೀಮಲ್ಲಿ ದೀಪಕ್ ಅವರು 3 ಬಾಲ್ ಹಾಕಿದ ಮೇಲಿಂದ ಈಶಾ ಅವರು ಫಸ್ಟ್ ಬಾಲ್ ಹಾಕ್ತಾರೆ. ಆ ಫಸ್ಟ್ ಬಾಲ್ದು ಟೆಕ್ನಿಕ್ ಗೊತ್ತಾದ ಮೇಲಿಂದ ಅವರು 3 ಬಾಲ್ಸ್ ಹಾಕ್ತಾರೆ, ಲೈಕ್ ಒನ್ ಆಫ್ಟರ್ ದಿ ಅದರ್ ಒಂದು 2-3 ಮಧ್ಯದಲ್ಲಿ ಹೋಗ್ತಾ ಹಾಕ್ತಾರೆ. ಬಟ್ ಕೊನೆ ಲಾಸ್ಟ್ ಬಜರ್ ಆಗೋ ಟೈಮಲ್ಲಿ ಇವರು ಯಾರಪ್ಪ ದೀಪಕ್ ಅವರು 5 ಬಾಲ್ ಹಾಕಿರ್ತಾರೆ, ಹಾಗೆ ಈಶಾ ಅವರು 3 ಬಾಲ್ ಹಾಕಿರ್ತಾರೆ. ಸೊ ಹಾಗಾಗಿ ಈ ಒಂದು ಗೇಮ್ನ ಸಂಗೀತ ಟೀಮ್ ಅವರು ಗೆಲ್ತಾರೆ. ಅವ್ರಿಗೆ 100 ಪಾಯಿಂಟ್ಸ್ ಸಿಕ್ಕಿ ಅವರು ಸ್ಕೋರ್ ಬೋರ್ಡಲ್ಲಿ ಮೇಲೋಗ್ತಾರೆ. ಸೊ ಈಗ ಸ್ಕೋರ್ ಬೋರ್ಡ್ ಏನಾಗಿದೆಯಪ್ಪ ಅಂತಂದರೆ, ವಿನಯ್ ಅವ್ರ ಟೀಮ್ಗೆ 500 ಪಾಯಿಂಟ್ಸ್, ಸಂಗೀತ ಅವ್ರ ಟೀಮ್ಗೆ 300 ಪಾಯಿಂಟ್ಸ್, ಶ್ರುತಿ ಅವ್ರ ಟೀಮ್ಗೆ 200 ಪಾಯಿಂಟ್ಸ್, ಹಾಗೆ ಚಂದನ್ ಅವ್ರ ಟೀಮ್ಗೆ 100 ಪಾಯಿಂಟ್ಸ್ ಆಗಿದೆ. ಸೊ ಈಗ ಬಾಟಮ್ 2 ಆಗಿರೋರು ಶ್ರುತಿ ಅವ್ರ ಟೀಮು ಮತ್ತು ಚಂದನ್ ಅವ್ರ ಟೀಮ್. ಸೊ ಈಗ ಈ 2 ಟೀಮು ಡೇಂಜರ್ ಝೋನಲ್ಲಿದೆ. ಈ ಒಂದು ಟೀಮಲ್ಲಿ ಏನೆಲ್ಲ ಆಗುತ್ತೆ, ಯಾರು ಎಲಿಮಿನೇಟ್ ಆಗ್ತಾರೆ, ಇವರಿಬ್ಬರ ಮಧ್ಯದಲ್ಲಿ ಏನಾದರೂ ಚಾನ್ಸ್ ಕೊಡ್ತಾರಾ ಅಥವಾ ಏನು ಗೇಮ್ ಆಡಿಸ್ತಾರೆ, ಇದೆಲ್ಲನೂ ಕೂಡ ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ಮಾತಾಡೋಣಂತೆ. ಅಲ್ಲಿ ತನಕ ಸಿ ಯು, ಬಾಯ್ ಬಾಯ್.